ಈಗ ನಮ್ಮ ಭಾರತದಲ್ಲಿ ಎಲ್ಲಿ ನೋಡಿದ್ರು ಸೋನಮ್ ವಾಂಗ್ಚುಕ್ ಅವ್ರದೇ ಹಾವಳಿ, ಎಲ್ಲ ಕಡೆನೂ ಅದೇ. ಸೊ ಏನಾಯ್ತು ಈ ಹಾಸ್ಪಿಟಲ್ಗೆ ಹೋದಾದ್ಮೇಲೆ ಮತ್ತೆ ಇಲ್ಲಿ ಹಂಗರ್ ಸ್ಟ್ರೈಕ್ ನ ಮಾಡಿದ್ರೆ, ಇದಕ್ಕಂದ್ರೆ ಇದು ನೀಟ್ ಸ್ಟೂಡೆಂಟ್ಸ್ ಅವರ ಒಂದು ಪ್ರೊಟೆಸ್ಟ್ ಎಲ್ಲಿ ಜಂತರ್ ಮಂತರ್ನಲ್ಲಿ. ಓಕೆ, ಇದು ಆದ್ಮೇಲೆ ಇದು ನೀಟ್ ಪ್ರೊಟೆಸ್ಟ್ ಅಥವಾ ಪೊಲಿಟಿಕಲ್ ಪ್ರೊಟೆಸ್ಟ್ ಅಥವಾ ರಿಲಿಜಿಯನ್ ಪ್ರೊಟೆಸ್ಟ್? ಫಸ್ಟ್ ಆಫ್ ಆಲ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಮತ್ತೆ ಏನೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪಟಾಪಟ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು. ಫಸ್ಟ್ ನಮ್ಮ ಭಾರತದಲ್ಲಿ ಅಲ್ಲಿ ಏನ್ ಡೆಲ್ಲಿದಲ್ಲಿ ಜಂತರ್ ಮಂತರ್ನಲ್ಲಿ ಇವತ್ತು ಜುಲೈ 20ನೇ ತಾರೀಕಿಗೆ ಅದನ್ನ ನಾಶಗೊಳಿಸಬೇಕಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಯಾರ್ಯಾರಪ್ಪ ಅಂತಂದ್ರೆ ದಟ್ ಈಸ್ ಅಮಿತ್ ಶಾ ಮತ್ತೆ ಬಿಜೆಪಿ ಗೌರ್ಮೆಂಟ್. ಇದನ್ನ ನಾನು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ. ಫಸ್ಟ್ ಜುಲೈ 20ನೇ ತಾರೀಕಿಗೆ ಯಾವ್ದೋ ಆರ್ಮಿ ಫೋರ್ಸ್ ಕಳಿಸಿದ್ರು, ಸೊ ಆವಾಗಲೇನೆ ಇವತ್ತು ಆ ಥರ ಮಾಡ್ಕೊಳ್ಳಿ. ಯಾವುದೇ ಥರ ಅಲ್ಲಿ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ, ಯಾವುದೇ ಥರ ಅಲ್ಲಿ ಬಿಡಕ್ಕೆ ಹೋಗ್ಬೇಡ್ರಿ, ಎಲ್ಲರನ್ನೂ ಆ ಕಡೆ ಖಾಲಿ ಮಾಡಿರಿ ಜಾಗ ಅಂತ ಕೂಡ ಒಂದು ಒಂದು ಮಾತನ್ನ ಹೇಳಿದ್ದಾರೆ. ಇಲ್ಲಿ ಡಿಫೆನ್ಸ್ ಎಜುಕೇಶನ್ ಮಿನಿಸ್ಟರ್ ಆದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಕೊಡ್ಬೇಕಂತ ಇಲ್ಲಿ ಏನ್ ಮಾಡಿದ್ರು ಸಿಜೆಪಿದವರು ಹೇಳಿದ್ರು. ಓಕೆ, ಸಿಜೆಪಿದವರು ಕೂಡ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಇದಕ್ಕಪ್ಪ ಇದು ರೀಸನ್ ಕೊಡ್ಬೇಕು. ಓಕೆ, ನೀಟ್ ಎಕ್ಸಾಮ್ ಬಗ್ಗೆ ಇದನ್ನ ಒಂದ್ ಕಡೆ ಇವರು ನೀಟ್ ಎಕ್ಸಾಮ್ ಬಗ್ಗೆ ಅಂತ ನಾ ಸ್ಟೂಡೆಂಟ್ಸ್ ಅಂತ ಒಂದು ವಾರ ಅಂತ ಹೇಳಿದ್ರು. ಓಕೆ, ಒಂದು ವಾರ ಅಂತ ತಿಳ್ಕೊಳ್ಳೋಣ. ಉಳಿದಂತ ದಿನಗಳು ಸುಮಾರು ಜನ ಬರ್ತಾರೆ, ಒಬ್ರು ಏನೇನೋ ಹೇಳುತ್ತಾರೆ, ಬರ್ತಾರೆ. ಪ್ರಕಾಶ್ ರಾಜ್ ಅವರು ಕೂಡ ಬಂದ್ರು, ಜೈ ಶ್ರೀರಾಮನು ಬಲ್ಲಿ ಜೈ ಸಂವಿಧಾನ ಅಂತ ಹೇಳೋನು ಅಂತಂದ್ರು. ಇಲ್ಲಿ ನೀಟ್ ಎಕ್ಸಾಮ್ ಪ್ರೊಟೆಸ್ಟ್ ಆಗ್ತಿದೆ ಅಥವಾ ರಿಲಿಜಿಯನ್ ಪ್ರೊಟೆಸ್ಟ್ ಆಗ್ತಿದೆ, ನನಗದು ಗೊತ್ತಿಲ್ಲ. ನೆಕ್ಸ್ಟ್ ಕುಣಾಲ್ ಶರ್ಮಾ ಅವ್ರು ಬರ್ತಾರೆ. ಕುಣಾಲ್ ಶರ್ಮಾ ಅವ್ರು ಬಂದ್ಬಿಟ್ಟು ಏನಪ್ಪಾ ಹೇಳ್ತಾರ ಅಂತಂದ್ರೆ, ಓಕೆ ರಾಮ ಸೀತಾ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತಾರೆ. ಇದಕ್ಕೆ ಗುರುದು ಬೇಕು, ಇದೆಲ್ಲ ಮಾತಾಡೋದಕ್ಕೆ ಇದಕ್ಕೆ ಬೇಕು. ಮತ್ತೆ ಇನ್ನೊಬ್ರು ಯಾರೋ ಒಂದು ವುಮೆನ್ ಬರ್ತಾರೆ, ಬಂದ್ ಕೇಸಿಂದ ಓಕೆ ಅಲ್ಲಾ ಬಗ್ಗೆ ಒಂದ್ ಮಾತಾಡ್ತಾರೆ. ಅಲ್ಲ, ಇಲ್ಲಿ ನೀವು ಜಾತಿ ಬಗ್ಗೆ ಮಾತಾಡಕ್ ಬಂದಿದಾರ? ಯಾವ ನೀಟ್ ಏನು ವಿದ್ಯಾರ್ಥಿಗಳ ಏನು ಕಷ್ಟ ಇತ್ತು ಆ ಒಂದು ಎಕ್ಸಾಮ್ ಬಗ್ಗೆ, ಸೊ ಅದನ್ನ ಬಗ್ಗೆ ಮಾತಾಡಕ್ ಬಂದಿದಾರ? ಏನ್ ಗೊತ್ತಾಗ್ತಾನೆ ಇಲ್ಲ. ಸೊ ಅದನ್ನ ಈಗ ನಮ್ಮ ಭಾರತದಲ್ಲಿ ಅದನ್ನೇ ನೋಡ್ಕೇಶಿಂದ ಅವ್ರನ್ನ ಆಂಟಿ ನ್ಯಾಷನಲಿಸ್ಟ್ ಅಂತ ಕೂಡ ಕರೀತಾರೆ, ಆಂಟಿ ನ್ಯಾಷನಲಿಸ್ಟ್. ಈಗ ನೋಡಿ, ನಮ್ಮ ಭಾರತದಲ್ಲಿ ರಿಲಿಜಿಯಸ್ ಬೇರೆ ಆಯ್ತು, ಈಗ ನೀಟ್ ಎಕ್ಸಾಮ್ದು. ಓಕೆ, ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡಕ್ ಬಂದವರು ಈಗ ಸಿಜೆಪಿದವರು. ಓಕೆ, ಸ್ಟೂಡೆಂಟ್ಸ್ ಇವರಿಗೆ ಒಳ್ಳೇದಾಗ್ಲಿ ಅಂತ ಈಗ ಅದನ್ನು ಕೂಡ ಹೇಳಕ್ ಬಂದಿದವರು. ಈಗ ಇವ್ರನ್ನ ಸಪೋರ್ಟ್ ಮಾಡೋದಕ್ಕೆ, ಇವ್ರು ಕೂಡ ಸೇರೋದಕ್ಕೆ ಯಾರೋ ಬಂದ್ ಕೇಶನ್ ರಿಲಿಜಿಯಸ್ ಬಗ್ಗೆ ಮಾತಾಡ್ತಾರೆ, ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾರೆ. ಅಲ್ಲ, ಈಗ ಏನು ಸೋನಮ್ ವಾಂಗ್ಚುಕ್ ಅವರು ಅಲ್ಲಿಂದ ಕರ್ಕೊಂಡು ಹೋದ್ರು ಪೊಲೀಸವರು ಹಾಸ್ಪಿಟಲ್ಗೆ. ಅಲ್ಲಿಂದ ಕರ್ಕೊಂಡು ಹೋದ್ಮೇಲೆ ಏನಪ್ಪಾ ಆಯ್ತಂದ್ರೆ, ಇಲ್ಲಿ ಯಾರು ಅಭಿಜಿತ್ ಅವರು ಏನು ಮಾತಾಡ್ತಾರಪ್ಪ ಅಂತಂದ್ರೆ, ಓಕೆ ನಮಗೆ PM ನರೇಂದ್ರ ಮೋದಿ ಅವರು ರಿಸೈನ್ ಕೊಡ್ಬೇಕು, ಇದೊಂದು ಬಂದ್ಬಿಡ್ತು. ಯಾರು ಸೋನಮ್ ವಾಂಗ್ಚುಕ್ ಅವರು ಕರ್ಕೊಂಡು ಹೋದ್ಮೇಲೆ ಇವರು ಮಾತಾಡಿದ್ರು. ಓಕೆನಾ, CJP ಏನು ಫೌಂಡರ್ ಇದ್ರು ನೋಡಿ ಅವರು. ಸೊ ಅದು ಆದ್ಮೇಲೆ ಕೂಡ ಹೈಕೋರ್ಟ್ ಆರ್ಡರ್ ಕೊಟ್ಟಿದ್ದ ಗುರು, ಈ ತರ ಹೆಲ್ತ್ ಇಶ್ಯೂ ಒಂದು 20 ದಿನ ಹಂಗಷ್ಟು ಹಾಕಿದ್ರು. ಹೆಲ್ತ್ ಇಶ್ಯೂ ಕಾರಣದಿಂದ ಅವ್ರನ್ನ ಇಲ್ಲಿಂದ ಬೇರೆ ಹಾಸ್ಪಿಟಲ್ಗೆ ಕೂಡ ನಾವು ಶಿಫ್ಟ್ ಮಾಡಬೇಕು. ಈಗ ಇರುವಂತ ಹಾಸ್ಪಿಟಲ್ ಅಲ್ಲ, ಜುಲೈ 24ನೇ ತಾರೀಕಿಗೆ ಹೈಕೋರ್ಟ್ ಆರ್ಡರ್ ಇದ್ರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ಬೇಕಂತ. ಸೊ ಇಲ್ಲಿ ಇದು ಮುಖ್ಯನಾ ಅಥವಾ ಅಲ್ಲಿ ಪ್ರಾಣ ಮುಖ್ಯನಾ? ಅದನ್ನ ಅಲ್ಲಿ ಎದಕ್ಕಂದ್ರೆ ಅವ್ರಿಗೆ ಸುಮಾರು 60 ವರ್ಷಗಳು ಆಗಿದೆ. ಓಕೆನಾ, ಸೋನಮ್ ವಾಂಗ್ಚುಕ್ ಅವರಿಗೆ ಏನಪ್ಪಾ ಅಂತಂದ್ರೆ ಸಿಜೆಪಿದವ್ರ ಕಡೆಯಿಂದ ಸೋನಮ್ ವಾಂಗ್ಚುಕ್ ಅವರು ಹೆಲ್ಪ್ ನ ತಗೊಂಡಿದ್ದಾರೆ. ಓಕೆನಾ, ಫಸ್ಟ್ ನೋಡ್ಕೊಳ್ಳಿ, ಸೋನಮ್ ವಾಂಗ್ಚುಕ್ ಅವರು ಕೂಡ ಸರಿನಾ ಇಲ್ಲ ತಪ್ಪ ಅಂತ ಹೇಳ್ತಾರೆ. ಇಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ, ಸರಿ ಸುಮ್ಮ ಎಲ್ಲಿ ಹುಡುಕಿದ್ರೋ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅದೇ ವೈರಲ್. ಸೀತಾರಾಮು ಅವ್ರ ಬಗ್ಗೆನೇ ಇಲ್ಲಿ ವೈರಲ್ ಮಾಡ್ತಾರೆ, ಯಾರು ಸೋನಮ್ ವಾಂಗ್ಚುಕ್ ಅವ್ರದ್ದು. ಇಲ್ಲಿ ಏನೋ ಬಜಾರು ಗಿಜಾರು ಏನೇನೋ ಮಾತಾಡಿದ್ರು. ಸೊ ಅದನ್ನ ಹಿಡ್ಕೊಂಡು ಈಗ ಸೋನಮ್ ವಾಂಗ್ಚುಕ್ ಅವರು ಕೂಡ ನಾನು ತಪ್ಪಾಗಿ ತಿಳ್ಕೊಂಡಿದ್ದೇನೆ ಕೂಡ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗಿದೆ. ಓಕೆ, ಅದನ್ನ ಸೈಡಿಗೆ ಇಡೋಣ. ಈಗ ನಾನು ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಬಿಜೆಪಿಯ ಉತ್ತರ ಪ್ರದೇಶದಂತ ವೈಸ್ ಪ್ರೆಸಿಡೆಂಟ್ ಆದಂತಹ ರಾಜೇಶ್ ಯಾದವ್ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಈ ಸೋನಮ್ ವಾಂಗ್ಚುಕ್ ಅನ್ನೋನು ಚೀನಾದ ಏಜೆಂಟ್ ಅಂತ. ಇಲ್ಲಿ ನೋಡ್ಕೊಳ್ಳಿ, ಓಕೆ ಚೀನಾದ ಏಜೆಂಟ್. ನನಗನ್ಸುತ್ತೆ ಈ ಸೋನಮ್ ವಾಂಗ್ಚುಕ್ ಅವರಿಗೆ ಮತ್ತೆ ಬಿಜೆಪಿಗೆ ಹಾಗೆಯೇ ಬರಲ್ಲ ಅಂತ. ಫಸ್ಟ್ ನೋಡ್ಕೊಳ್ಳಿ, ಎಲ್ಲಿ ನೋಡಿದ್ರು ಬಿಜೆಪಿದವರು ಸೋನಮ್ ವಾಂಗ್ಚುಕ್ ಅವರು ಇರ್ತಾ ಇರ್ತಾರೆ. ಸೊ ಆದ್ರೂ ಕೂಡ ಸರಿ ಸುಮಾರು 2023 ಸೋನಮ್ ವಾಂಗ್ಚುಕ್ ಅವರು ಎಜುಕೇಶನ್ ಮಿನಿಸ್ಟರ್ ಆದಂತ ಧರ್ಮೇಂದ್ರ ಪ್ರಧಾನ್ ಅವರೇ ಭೇಟಿ ಆಗ್ತಾರೆ. ಸೊ ಅವಾಗ ಭೇಟಿ ಆಗ್ತಾರೆ, ಆದ್ರೆ 2026 ನೀನು ರಿಸೈನ್ ಕೊಡ್ಲೇಬೇಕು ಅಂತ ಈಗ ಭೇಟಿ ಹಾಕಿ ಬರಲ್ಲ. ಅದ ಆಂಧ್ರ ಪ್ರದೇಶದ ಒಬ್ಬ ಇನ್ಫ್ಲೂಯೆನ್ಸರ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು, ಅವರಿಗೆ 50,000 ರೂಪಾಯಿ ಒಂದು ಏನ್ ಬಂದಿದೆಯಪ್ಪ ಅಂತಂದ್ರೆ ಆಫರ್ ಬಂದಿದೆ. ಹೆಂಗಂತಂದ್ರೆ ವಾಂಗ್ಚುಕ್ ಅವ್ರ ಕಡೆಯಿಂದ ಓಕೆ ಇವ್ರ ಮೇಲೆ ಒಂದು ರೀಲ್ ಮಾಡಿ ಒಂದು ಸ್ಟೋರಿನ ಹೈಲೈಟ್ ಮಾಡಿ ಅಂಡ್ ನಿಮ್ಗೆ 50,000 ರೂಪಾಯಿ ಕೊಡ್ತೀವಿ, ಯಾರು ಸೋನಮ್ ವಾಂಗ್ಚುಕ್ ಅವ್ರ ಕಡೆಯಿಂದ. ಸೊ 50,000 ರೂಪಾಯಿ ಕೊಡ್ತೀವಿ, ಅವ್ರ ಮೇಲೆ ನೀವು ಯಾವತ್ತು ಪಾಸಿಟಿವ್ನೇ ತೋರಿಸಿ ನೆಗೆಟಿವ್ನ ಮಾತಾಡಕ್ ಹೋಗ್ಬೇಡಿ ಅಂತ ಕೂಡ ಹೇಳ್ತಾರೆ. ಸೊ ಇದು ಆಂಧ್ರ ಪ್ರದೇಶ ಅವರ ಇನ್ಫ್ಲೂಯೆನ್ಸರ್ ರೀಲ್ ಅವರ ಒಂದು ಸ್ವತಃ ರೀಲ್ ಮಾಡಿ ಒಂದು ಪೋಸ್ಟ್ ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗ್ತಾ ಇದೆ.
ಓಕೆ, ಇದು ಆದ್ಮೇಲೆ ನಮ್ಮ ಭಾರತದಲ್ಲಿ ಪಾಲಿಟಿಕ್ಸ್ ನಡೀತಿದೆಯಾ, ರಿಲಿಜಿಯನ್ ಇದೆಯಾ, ಓಕೆ, ಈ ನೀಟ್ ಪ್ರೊಟೆಸ್ಟ್ ನಲ್ಲಿ ಇವೆಲ್ಲ ತಂದ್ರು ಓಕೆ. ನೆಕ್ಸ್ಟ್ ಒಡಿಶಾದಲ್ಲಿ ನಿತಿನ್ ಅವರ ಒಂದು ಏನ್ CM ಆದ್ರು, ಅದು ಆದ್ಮೇಲೆ ಒಂದು ರ್ಯಾಲಿನ ಮಾಡ್ತಾರೆ. ರ್ಯಾಲಿ ಮುಂದೆ ನಮ್ ದೇವ್ರನ್ನ ಇಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ. ಹೆಂಗಿದೆಯಪ್ಪ ನಮ್ಮ ಭಾರತ ಅಂತಂದ್ರೆ, ಈಗ ನಮ್ಮ ಏನಪ್ಪಾ ಅಂತಂದ್ರೆ, ಈಗ ಇವ್ರು ರಿಸೈನ್ ಮಾಡಕ್ ಬರಲ್ಲ ಯಾರು, ಧರ್ಮೇಂದ್ರ ಪ್ರಧಾನ್. ಎದಕ್ಕಪ್ಪ ಅಂತಂದ್ರೆ, ಈ ಒಡಿಶಾದಲ್ಲಿ ಗೆದ್ದಂತ ನಿತಿನ್ ಅವರು ಮೇನ್ ಸಪೋರ್ಟ್ ಆಗಿ ನಿಂತಿದ್ದೇ ಧರ್ಮೇಂದ್ರ ಪ್ರಧಾನ್ ಅವರು. ಇವ್ರನ್ನ ಬಿಟ್ರೆ ಒಡಿಶಾನ ಬಿಟ್ಟಂಗೆ ಮುಗೀತಲ್ಲ, ಅಲ್ಲಿ ಇವ್ರು ವೋಟ್ ಬ್ಯಾಂಕೇ ಮುಗೀತು ಬಿಜೆಪಿದು. ಸೊ ಇದು ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಬಸ್ ನಾಮ್ ರಹಾಯಿಗ ಅಲ್ಲಾಕ ಒಂದು ಹಾಡ ಬರುತ್ತೆ ಗುರು, ಎಲ್ಲಿ ನೋಡಿದ್ರು ಅದೇ. ಓಕೆ, ಜೈ ಶ್ರೀರಾಮ್ ಬನ್ನಿ, ಜೈ ಸಂವಿಧಾನ ಅಂತ ಅಂತಾರೆ. ಓಕೆ, ಸೀತಾರಾಮ್ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ನನಗೆ ಫಸ್ಟ್ ಇದು ತಿಳಿಬೇಕಾಗಿದ್ದೆ, ರಿಲಿಜಿಯನ್ನ ಎದಕ್ಕೆ ತಂದ್ರಿ ಅಂತ. ಜಾತಿ ಮತ ಬಿಟ್ಟು ಹುಡುಗರು ಅಲ್ಲಿ ಓದ್ತಾ, ನೀಟ್ ಎಕ್ಸಾಮ್ ಬರೀತಾ, ಒಂದಲ್ಲ ಎರಡಲ್ಲ, ಈಗ ನೀಟ್ ರಿಸಲ್ಟ್ ನಲ್ಲೂ ಕೂಡ ಸ್ಕ್ಯಾಮ್ ಆಗಿದೆ ಅಂತಂತಾರೆ. ಅದನ್ನ ಬಿಟ್ಟುಬಿಟ್ಟು ಇವರು ಜಾತಿ, ಪಾಲಿಟಿಕ್ಸ್, ರಾಜಕೀಯ ಎದಕ್ ಬೇಕು ಇದನ್ನೆಲ್ಲ? ವೋಟ್ ಬ್ಯಾಂಕ್ ಹೋಗುತ್ತಾವಂತೆ, ಓಟ್ಸ್ ಹೋಗ್ತಾವಂತೆ. ಸೊ ಅದನ್ನ ನಾವು ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇಲ್ಲಿ ಸೇರ್ಕೋತಾ ಇದ್ರು CJP. ಇವ್ರು ಸೇರ್ಕೊಂಡ್ರೆ ಮತ್ತೆ ಇಲ್ಲಿ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಏನಾಗುತ್ತೆ, CJP ಏನು ಆಗಲ್ಲ. ಅಕಸ್ಮಾತ್ CJPದವ್ರು ಏನಕ್ಕಪ್ಪ ಅಂತಂದ್ರೆ ಸೋತ್ರಂದ್ರೆ ಇಲ್ಲಿ ಬೈಕಟ್ ಆತಾರೆ ರಾಹುಲ್ ಗಾಂಧಿ ಅವರು, ಮತ್ತೆ ಲೆಫ್ಟ್ ವಿಂಗ್ ವರ್ಸಸ್ ರೈಟ್ ವಿಂಗ್ ಆಗುದೇ. ಅದಕ್ಕೆ ರಾಹುಲ್ ಗಾಂಧಿ ಅವರು ವೋಟ್ ಬ್ಯಾಂಕ್ ಅವ್ರನ್ನ ಒಂದು ಏನು ವೋಟರ್ಸ್ ಬ್ಯಾಂಕ್ ಅವರು ಇಟ್ಕೋತಾರೆ. ಎದಕ್ಕೆ ವೇಸ್ಟ್ ಮಾಡ್ತಾರೆ? ಇಲ್ಲಿ ಹೋಗ್ಬಿಡ್ತಾರೆ ವೋಟರ್ಸ್ ಬ್ಯಾಂಕ್, ಏನು CJP ಸೇರ್ಗೂಡನೆ. 20 ದಿವಸ ಹಂಗರ್ ಸ್ಟ್ರೈಕ್ ಆದ್ಮೇಲೆ ಸಫ್ದರ್ಜಂಗ್ ಅನ್ನೋ ಒಂದು ಹಾಸ್ಪಿಟಲ್ ನಲ್ಲಿ ಸೋನಮ್ ವಾಂಗ್ಚುಕ್ ಅವರನ್ನ ಇಲ್ಲಿ ಕರ್ಕೊಂಡು ಹೋಗ್ತಾರೆ, ಯಾರು ಡೆಲ್ಲಿ ಪೊಲೀಸ್ ಅವರು. ಅದನ್ನ ಕರ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಜುಲೈ 20ನೇ ತಾರೀಕಿಗೆ ಹೈಕೋರ್ಟ್ ಆರ್ಡರ್ ಬರುತ್ತೆ. 24ನೇ ತಾರೀಕಿಗೆ ಏನಪ್ಪಾ ಅಂತಂದ್ರೆ, ನೀವು ಈ ಹಾಸ್ಪಿಟಲ್ ಇಂದ ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡಿದ್ದು, ದಿಸ್ ಇಸ್ ದ ಸೀರಿಯಸ್ ಅಂತ ಹೇಳ್ತಾರೆ. ಫಸ್ಟು ಈ ಏನು ಅಭಿಜಿತ್ ಅವರು ಏನು ಅಲ್ಲಿ ಜಂತರ್ ಮಂತರ್ ನಲ್ಲಿ ಇಟ್ಟಿದ್ರು, ಜುಲೈ 20ನೇ ತಾರೀಕಿಗೆ ಇಡೀ ಆರ್ಮಿ ಫೋರ್ಸು, ಇಡೀ ಏನು ಡೆಲ್ಲಿ ಪೊಲೀಸರು ಇರ್ಬೋದು, ಅಲ್ಲಿ ಇಡೀ ಮಂದಿನ ಒಟ್ಟು ಆ ಜಂತರ್ ಮಂತಲ್ಲಿ ಇರುವಂತ ಎಲ್ಲರನ್ನು ಸರಿಸ್ಬೇಕಂತಾನೆ ಪ್ಲಾನ್ ಇದೆ. ಸೊ ಸ್ಟ್ರಿಕ್ಟ್ ಆಕ್ಷನ್ ತಗೋರಿ ಅಂತಾನು ಕೂಡ ಗೌರ್ಮೆಂಟ್ ಬಂದಿದೆ. ಅಲ್ಲ, ಇವ್ರನ್ನ ಬಿಟ್ಟಿದ್ದು ನೀಟ್ ಪ್ರೊಟೆಸ್ಟ್ ಮಾಡ್ಲಿ ಅಂತ. ರಿಲಿಜಿಯನ್ ಕರ್ಕೊಂಡು ಹೋದ್ರು, ಪಾಲಿಟಿಕ್ಸ್ ಮಟ್ಟ ಕರ್ಕೊಂಡು ಹೋದ್ರು, ಎದಕ್ ಬೇಕು ಇವೆಲ್ಲ? ಓಕೆನಾ, ಗೊತ್ತಿದ್ದವ್ರು ರಿಸೈನ್ ಮಾಡಲ್ಲ ಅಂತ. ಓಕೆ, ನೀನೊಂದ್ ಸ್ವಲ್ಪ ನೀಟ್ ಪ್ರೊಟೆಸ್ಟ್ ಮಾಡಿದ್ರಂತ ಅದನ್ನು ಕೂಡ ರಿಸೈನ್ ಮಾಡ್ತಿದ್ರೇನೋ ಗೊತ್ತಿಲ್ಲ. ಇಲ್ಲಿ ಮಠ ಕರ್ಕೊಂಡೋದ್ರು, ರಿಲಿಜನ್ ಯಾರ್ಯಾರೋ ಬಂದ್ರು, ಪ್ರಕಾಶ್ ರಾಜ್ ಆಗಿರ್ಬಹುದು, ಮತ್ತೆ ಯಾರ್ಯಾರೋ ಬಂದ್ರು, ಕುಣಾಲ್ ಶರ್ಮಾ ಆಗಿರಬಹುದು. ಓಕೆ, ಫಸ್ಟ್ ಈ ವಿಡಿಯೋನ ಆಕ್ಚುಲಿ ನಾನು ಯಾವ್ದೇ ತರ ಅಂತ ಪೊಲಿಟಿಕಲ್ ಪಾರ್ಟಿನ, ಯಾವ್ದೋ BJPನೂ ಅಲ್ಲ, ಕಾಂಗ್ರೆಸ್ ಅಲ್ಲ, ಯಾವ್ದೋ CJPನೂ ಅಲ್ಲ. ಸೊ ನೀಟ್ ಪ್ರೊಟೆಸ್ಟ್, ನೀಟಿನ ಸ್ಟೂಡೆಂಟ್ಸ್ಗಳನ್ನ ಅವ್ರಿಗೆ ಕೂಡ ಸಪೋರ್ಟು. ಸೊ ಎದಕ್ಕಪ್ಪ ಅಂತಂದ್ರೆ, ನೀಟ್ ಸ್ಕ್ಯಾಮ್ ಆಯ್ತು, ಓಕೆ, ಪೇಪರ್ ಲೀಕು, ಒಬ್ಬರೇ ಇಷ್ಟು ಗೊತ್ತಿದೆ ಅವರಿಗೆ, ಒಬ್ಬರಿಗೆ. ಓಕೆ, ನೀಟ್ ಪೇಪರ್ ಆಯ್ತು, ಆಮೇಲೆ ರೀನೀಟ್ ಮಾಡಿದ್ರು, ರೀನೀಟ್ ನಲ್ಲಿ ರಿಸಲ್ಟ್ ನಲ್ಲಿ ಕೂಡ ಸ್ಕ್ಯಾಮ್ ಆಗ್ತಾ ಇದೆ, ಏನಂತ ಗೊತ್ತಾಗ್ತಿಲ್ಲ. ಎಲ್ಲಿ ನೋಡಿದ್ರು ಒಂದು ವೈರಲ್ ನಾವು ವಿಡಿಯೋ ನೋಡಿದೀನಿ, OMR ಶೀಟ್ ನೆನ್ಸಿದ್ರೆ ಬೇರೆ ಮಾರ್ಕ್ಸು, ಇಲ್ಲಿ ರಿಸಲ್ಟ್ ನಲ್ಲಿ ಬಂದಂತ ಬೇರೆ ಮಾರ್ಕ್ಸ್. ಅದಕ್ಕೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಏನು ಅಂತ ಸ್ಪಷ್ಟವಾಗಿ ಕಮೆಂಟ್ ಹಾಕ್ರಿ, ನಾನು ಅದನ್ನ ಉತ್ತರ ಕೊಡ್ತೇನೆ. ಬಾಯ್, ಟಾಟಾ.